ಆಗಿದ್ದ ಹರ್ಮುಜ್ ಮತ್ತೆ ಬಂದ್. ರಾಜ್ಯದಲ್ಲಿ ಶುರುವಾಗುತ್ತಾ ಗ್ಯಾಸ್ ಸಮಸ್ಯೆ. ಮಲತಾಯಿ ಧೋರಣೆ ಮಾಡ್ತಿದೆಯಾ ಕೇಂದ್ರ? ಇದುವೇ ಚದುರಂಗದ ಮೊದಲ ಸ್ಟೋರಿ. ವಿರಾಮದಲ್ಲೂ ಯುದ್ಧ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ, ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮತದಾರರನ್ನು ತೋರಿಸ್ತಾ ಇದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೆದಂತಹ ಯುದ್ಧದಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಕದನ ವಿರಾಮ ಘೋಷಣೆಯ ಮಧ್ಯೆಯೂ ಕೂಡ ಇದೀಗ ಮತ್ತೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿರುವುದು ಮಧ್ಯಪ್ರಾಚ್ಯ ಧಗಧಗ ಅಂತ ಮತ್ತೆ ಹೇಳ್ತಾ ಇದೆ. ಕಾರಣ ಒಂದಷ್ಟು ಇರಾನ್ನ 10 ಬೇಡಿಕೆಗಳನ್ನ ಒಪ್ಪಿಕೊಂಡು ಕದನ ವಿರಾಮವನ್ನ ಘೋಷಣೆಯನ್ನು ಮಾಡಲಾಗಿದೆ. ಆದ್ರೆ ಇದೀಗ ಕದನ ವಿರಾಮದ ಮಧ್ಯೆಯೂ ಮಧ್ಯಪ್ರಾಚ್ಯ ಧಗಧಗಿಸ್ತಾ ಇದ್ದು ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್, ಡೀಸೆಲ್, ತೈಲ ಸಾಗಾಟಕ್ಕೂ ಕೂಡ ಮತ್ತೆ ಬ್ರೇಕ್ ಅನ್ನ ಹಾಕಲಾಗಿದೆ. ಈ ಮೂಲಕ ಹರ್ಮುಜ್ ಜಲಸಂಧಿಯ ವಿಚಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಈಗ ಯಾವ ರೀತಿಯಾಗಿ ಅದನ್ನ ಓಪನ್ ಮಾಡಲಾಗಿತ್ತು ಅಥವಾ ಮುಕ್ತ ಮಾಡಲಾಗಿತ್ತು, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೆ ಹರ್ಮುಜ್ ಜಲಸಂಧಿಯನ್ನ ಇದೀಗ ಕ್ಲೋಸ್ ಮಾಡಿದೆ. ಕದನ ವಿರಾಮದ ಮಧ್ಯೆಯೂ ಮಧ್ಯಪ್ರಾಚ್ಯ ಧಗಧಗಿಸ್ತಾ ಇದೆ. ಕಾರಣ ಈಗಾಗಲೇ ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೆದಿದ್ದಂತಹ ಈ ಒಂದು ಯುದ್ಧ ನಿಂತು ಅಂತ ಹೇಳಿ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದ್ದು, ಈ ಒಂದು ದಾಳಿಯಲ್ಲಿ 300ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಕದನ ವಿರಾಮದ ಮಧ್ಯಪ್ರಾಚ್ಯ ಈ ರೀತಿಯಾಗಿ ಮತ್ತೆ ಯಾಕೆ ದಗದಗಿಸ್ತಾ ಇದೆ? ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರುವಂತಹ ಕಾರಣ ಏನು? ಯಾಕೆ ಈ ಕದನ ವಿರಾಮ ಘೋಷಣೆ ಮಾಡಿದ್ರೂ ಕೂಡ ಮತ್ತೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದೀಗ ಹೆಜ್ಬುಲ್ಲಾವನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನಾವಿಲ್ಲಿ ನೋಡಬೇಕಾಗಿರೋದು, ವಿರಾಮದಲ್ಲೂ ಕೂಡ ಯುದ್ಧವನ್ನ ಮಾಡ್ತಾ ಇದೆ. ಹಾಗಾದ್ರೆ ಕದನ ವಿರಾಮಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ವಾ ಅಂತ ನಾವು ನೋಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಮನ್ನಣೆ ಕೂಡ ಇಲ್ಲ. ಕಾರಣ ಅಮೆರಿಕಾದಿಂದ ಕದನ ವಿರಾಮ ಘೋಷಣೆಯಾಗಿದೆ. ಈಗಾಗಲೇ ಒಂದಷ್ಟು ದೇಶಗಳು ಎಲ್ಲ ಒಪ್ಪಂದವನ್ನ ಕೂಡ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಹಾಗಾದ್ರೆ ಕಿಮ್ಮತ್ತೇನು ಅಂತ ನೋಡೋದಾದ್ರೆ ಮುಗಿ ಬೀಳ್ತಾ ಇದೆ ಇಸ್ರೇಲ್ ಇರಾನ್ ಮೇಲೆ. ಇನ್ನೂ ಕೂಡ ಇಸ್ರೇಲ್ ಮೇಲೆ ದಾಳಿ ಆಗ್ತಾನೆ ಇದೆ. ಆ ಒಂದು ದಾಳಿ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇದೀಗ ಅಮೆರಿಕಾದಿಂದ ಕದನ ವಿರಾಮ ಆಲ್ರೆಡಿ ಘೋಷಣೆ ಆಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಆ ಒಂದು ಅಂಶಗಳನ್ನ. ಇಸ್ರೇಲ್ ಈಗಾಗಲೇ ಇರಾನ್ ಮೇಲೆ ಮುಗಿ ಬೀಳ್ತಾ ಇದೆ. ಲೆಬನಾನ್ನ ಹಲವು ಕಡೆ ಇಸ್ರೇಲ್ನಿಂದ 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಆಗಿದೆ. ಈ ಒಂದು ಕ್ಷಿಪಣಿ ದಾಳಿ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಕ್ಷಿಪಣಿಗಳ ದಾಳಿಯಿಂದ 254 ಹೆಜ್ಬುಲ್ಲಾಗಳು ಸಾವನ್ನಪ್ಪಿದ್ದಾರೆ. ಇವರು ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಂಥವ್ರು. ಅದೇ ಕಾರಣಕ್ಕಾಗಿ ಇವರ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಲೆಬನಾನ್ನ ಹೆಜ್ಬುಲ್ಲಾ ಮುಖ್ಯಸ್ಥನನ್ನೇ ಹತ್ಯೆ ಮಾಡಲಾಗಿದೆ. ಆ ಒಂದು ಅಂಶವೇ ಇದೀಗ ಇರಾನ್ಗೆ ಇನ್ನಷ್ಟು ಕೋಪಕ್ಕೆ ಕಾರಣ ಆಗಿರೋದು. ಹೆಜ್ಬುಲ್ಲಾ ಮುಖ್ಯಸ್ಥನನ್ನ ಕೊಂದಿದ್ದೇವೆ ಅನ್ನೋದನ್ನ ಇದೀಗ ಇಸ್ರೇಲ್ ಕೂಡ ಹೇಳಿದೆ. ಅದನ್ನ ಘೋಷಣೆ ಮಾಡಿದೆ ಇಸ್ರೇಲ್ ಈಗಾಗಲೇ. ಕಾರಣ ಇವರು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕಾಗಿ. ಬೇರೊತ್ತು ದಾಳಿಯ ವೇಳೆ ಅಲಿ ಯೂಸುಫ್ ಹರ್ಷಿಯನ್ನ ಹತಗೊಳಿಸಿದ್ದೇವೆ, ಅಂದ್ರೆ ಸಾಯಿಸಿದ್ದೇವೆ, ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಇಸ್ರೇಲ್ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಇರಾನ್ ಆರ್ಮಿ ಉಪ ಕಮಾಂಡರ್ ರೆಜಾ ಜಫರ್ ಜುದೆ ಈತನನ್ನ ಕೂಡ ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ ಈಗಾಗಲೇ ಹೇಳ್ಕೊಂಡಿದೆ. ಕದನ ವಿರಾಮದಲ್ಲಿ ಲೆಬನಾನ್ ಸೇರಿಲ್ಲ ಅನ್ನುವಂತಹ ವಾದ ಇರಾನ್ ಈಗ ಕೆಂಡಾಮಂಡಲ ಆಗಿರೋದು. ಕಾರಣ ಈ ವಿಚಾರದಲ್ಲಿ ಯಾಕೆ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದೆ, ಯಾಕೆ ಇಸ್ರೇಲ್ ಇಲ್ಲಿ ಈಗ ದಾಳಿ ಮಾಡ್ತಾ ಇದೆ ಅಂತ ಹೇಳಿದ್ರೆ
ಈ ಕದನ ವಿರಾಮದಲ್ಲಿ ಏನು ಅವರು ನಿರ್ಧಾರವನ್ನ ಮಾಡಿದಾರಲ್ಲ ಅಥವಾ ಘೋಷಣೆ ಮಾಡಿದಾರಲ್ಲ ಅದರಲ್ಲಿ ಲೆಬನಾನ್ನ ವಿಚಾರವೇ ಇರಲಿಲ್ಲ. ಹಾಗಾಗಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನೋದು ಇಸ್ರೇಲ್ ಹೇಳ್ತಾ ಇರುವಂತದ್ದು. ಸೊ ಇಸ್ರೇಲ್ ದಾಳಿಗೆ ಲೆಬನಾನ್ ಕೂಡ ಈಗ ಕೌಂಟರ್ ಅನ್ನ ಕೊಡ್ತಾ ಇದೆ, ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಕೆಂಡಾಮಂಡಲ ಆಗಿದೆ, ಯುದ್ಧ ವಿರಾಮ ಅಂತ ಹೇಳೋದು, ಆ ನಂತರ ಈ ರೀತಿಯಾಗಿ ನೀವು ಕ್ಷಿಪಣಿಗಳ ದಾಳಿಯನ್ನ ನಡೆಸೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದೀಗ ಲೆಬನಾನ್ ಪ್ರತಿ ಕೌಂಟರ್ ಕೊಡ್ತಾ ಇದೆ. ರಾಕೆಟ್ ಡ್ರೋನ್ ದಾಳಿಯ ಮೂಲಕ ತಿರುಗೇಟನ್ನ ಕೂಡ ನೀಡುವ ಕೆಲಸವನ್ನ ಇದೀಗ ಪ್ರತಿ ದಾಳಿಯಲ್ಲಿ ಮಾಡಲಾಗ್ತಾ ಇದೆ. ಈಗ ಇರಾನ್ ಹೇಳ್ತಾ ಇದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವುದೇ ಕಾರಣಕ್ಕೂ ನಂಬಿಕಸ್ಥನಲ್ಲ ಅನ್ನೋದನ್ನ ಇರಾನ್ ಈಗ ಜರಿಯುವ ಕೆಲಸವನ್ನ ಕೂಡ ಮಾಡಿದೆ. ಕದನ ವಿರಾಮದ ಮಧ್ಯೆ ಇದೆಂತಹ ದಾಳಿ ಅಂತ ಹೇಳಿ ಇರಾನ್ ಈಗ ಟಕ್ಕರನ್ನ ಕೊಡ್ತಾ ಇದೆ. ಅದೇ ಕಾರಣಕ್ಕಾಗಿ ಮತ್ತೆ ಪ್ರತಿದಾಳಿಯನ್ನ ಲೆಬನಾನ್ ಈಗ ಮಾಡ್ತಾ ಇರುವಂತದ್ದು ಇಸ್ರೇಲ್ ಮೇಲೆ ಕೂಡ. ಅಮೆರಿಕ ಘೋಷಣೆ ಮಾಡಿದ ಹಾಗೆ ಯಾವುದು ಆಗ್ತಾ ಇಲ್ಲ. ಇಸ್ರೇಲ್ ತನ್ನ ಪಾಡಿಗೆ ತಾನು ಯುದ್ಧವನ್ನ ಮಾಡ್ತಾನೆ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಇವೆಲ್ಲದರ ಮಧ್ಯೆ ದೊಡ್ಡ ಮಟ್ಟದ ಆತಂಕ ಒಂದ್ ಸ್ವಲ್ಪ ನಿರಾಯಾಸ ಆಗಿತ್ತು, ಆದ್ರೆ ಇದೀಗ ಆತಂಕ ಮತ್ತೆ ಈಗ ಜಾಸ್ತಿ ಆಗ್ತಾ ಇರೋದು ಹರ್ಮುಜ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಇಸ್ರೇಲ್ ಈಗ ಇರಾನ್ ಮೇಲೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಆ ಹತ್ಯೆಯನ್ನ ಖಂಡಿಸಿ ಮತ್ತೆ ಹರ್ಮುಜ್ ಅನ್ನ ಮುಚ್ಚಿದೆ ಇರಾನ್. ಈಗ ಮುಕ್ತಗೊಳಿಸಿತ್ತು ಹರ್ಮುಜ್ ಜಲಸಂಧಿಯನ್ನ, ಹಡಗುಗಳು ಬರ್ತಾ ಇದ್ವು, ಈಗ ಸ್ಟಾಪ್ ಆಗಿದೆ ಆ ಒಂದು ಜಲಸಂಧಿಯನ್ನ. ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಆಗ್ತಾ ಇದೆ, ಅಲ್ಲಿ ಹೋಗ್ತಾನೂ ಇಲ್ಲ ಬರ್ತಾನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕದನ ವಿರಾಮ ಘೋಷಣೆ ಮಾಡಿದ 24 ಗಂಟೆ ಕೂಡ ಕಳೆದಿಲ್ಲ, ಇನ್ನೂ 24 ಗಂಟೆಗಳಲ್ಲೇ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಕದನ ವಿರಾಮದ ಪ್ರಯೋಜನ ಏನು ಅನ್ನೋದು ಇರಾನ್ ಕೇಳ್ತಾ ಇರುವ ಪ್ರಶ್ನೆ. 426 ತೈಲ ಹಡಗು, 53 LPG ಹಡಗುಗಳು ಹರ್ಮುಜ್ನಲ್ಲಿ ಲಾಕ್ ಆಗಿದೆ. ಇದುವೇ ಎಲ್ಲಾ ದೇಶಗಳಿಗೆ ಆತಂಕಕ್ಕೆ ಕಾರಣ ಆಗಿರೋದು. ಪರ್ಷಿಯನ್ ಕೊಲ್ಲಿಯಲ್ಲೇ ಹಡಗುಗಳು ಉಳ್ಕೊಂಡಿವೆ. ಈ ಮೂಲಕ ಈಗ ಮುಕ್ತವಾದಂತಹ ಹರ್ಮುಜ್ ಮತ್ತೆ ಅಲ್ಲೇ ಕ್ಲೋಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹರ್ಮುಜ್ ದಾಟೋದಕ್ಕೆ ಪ್ರಯತ್ನಿಸಿದ್ರೆ ಮತ್ತೆ ದಾಳಿಯ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಇರಾನ್ ಕೊಟ್ಟಿದೆ. ಆತಂಕದಲ್ಲೇ ಸಮುದ್ರದಲ್ಲೇ ಹಡಗುಗಳು ಇದೀಗ ಲಾಕ್ ಆಗಿರುವಂತದ್ದು. ಈ ಮೂಲಕ ಈ ವಿಚಾರದಲ್ಲಿ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಆತಂಕ ಇದೆ. ಆಯಾಯ ದೇಶಗಳ ಹಡಗುಗಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಅವರಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಟ್ರಂಪ್ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರೋದು, ಇರಾನ್ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲ ಆಗಿರೋದನ್ನ ನಾವೀಗಾಗಲೇ ನೋಡಿದ್ವಿ. ತಕ್ಷಣವೇ ಹರ್ಮುಜ್ ಓಪನ್ಗೆ ಅಮೆರಿಕ ಇಲ್ಲಿ ಆಗ್ರಹ ಮಾಡ್ತಿದೆ. ಅದರಲ್ಲಿ ಆಗ್ರಹ ಮಾಡಿದ್ರು ಕೂಡ ಪ್ರಯೋಜನ ಏನಿಲ್ಲ. ಕಾರಣ ನಿಜವಾದ ಒಪ್ಪಂದ ಆಗೋವರೆಗೂ ಸೇನೆ ಅಲ್ಲೇ ಇರುತ್ತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಇಸ್ರೇಲ್ ಅಟ್ಯಾಕ್ ಮಾಡೋದನ್ನ ಮಾಡ್ತಾನೆ ಇದೆ, ಅದನ್ನ ನಿಲ್ಲಿಸೋದಕ್ಕೆ ಅಮೆರಿಕದ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಇರಾನ್ ಮೇಲೆ ಈಗ ಒಂದಷ್ಟು ರೀತಿಯ ದರ್ಪ ತೋರಿಸುವ ಕೆಲಸ ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಕೊಲ್ಲಿಯಲ್ಲಿಯೇ ನಮ್ಮ ಸೇನೆ ಉಳಿಯಲಿದೆ, ಅದನ್ನು ವಾಪಸ್ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರಲಿದೆ ಅನ್ನುವ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಹೇಳಿರೋದು. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿ ಕಂಟಿನ್ಯೂ ಆಗುತ್ತೆ, ದಾಳಿ ಮುಂದುವರಿಯುತ್ತೆ ಅನ್ನುವ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಅಮೆರಿಕ ಕೂಡ ಮತ್ತೆ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು, ದಾಳಿಯ ವಿಚಾರವನ್ನ. ಸೊ ಇಸ್ಲಾಮಾಬಾದ್ ಒಪ್ಪಂದದಲ್ಲಿ ಏನು ಆಗಿದೆ, ಯಾವ ರೀತಿಯಾಗಿ ಶಾಂತಿ ಮಾತುಕತೆ ಆಯ್ತು ನೋಡೋದಾದ್ರೆ, ಇಸ್ಲಾಮಾಬಾದ್ನಲ್ಲಿ ನಾಳೆ ಶಾಂತಿ ಮಾತುಕತೆ ಕೂಡ ನೆರವೇರಲಿದೆ. ಇಸ್ಲಾಮಾಬಾದ್ಗೆ ಇವತ್ತು ರಾತ್ರಿಯೇ ಇರಾನ್ನ ನಿಯೋಗ ತೆರಳತ್ತೆ. ಆ ನಿಯೋಗದಲ್ಲಿ ಒಂದಷ್ಟು ಕದನ ವಿರಾಮದ ವಿಚಾರಗಳು, ಶಾಂತಿ ಮಾತುಕತೆಗಳು ಕೂಡ ನಡೀಬೇಕು. ಅಮೆರಿಕಾದ ನಿಯೋಗವೂ ಕೂಡ ರಾತ್ರಿ ಇಸ್ಲಾಮಾಬಾದ್ಗೆ ತೆರಳತ್ತೆ, ಇರಾನ್ನ ನಿಯೋಗವೂ ತೆರಳುತ್ತೆ. ಅಮೆರಿಕಾದ ನಿಯೋಗವೂ ಕೂಡ ಇಸ್ಲಾಮಾಬಾದ್ಗೆ ತೆರಳುತ್ತೆ. ಪಾಕಿಸ್ತಾನದಲ್ಲಿರುವ ಇರಾನ್ ರಾಯಭಾರಿ ಈ ವಿಚಾರದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇರಾನ್ ಪ್ರಸ್ತಾಪ ಮಾಡಿದಂತಹ 10 ಅಂಶಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲಾಗುತ್ತೆ. ಅಮೆರಿಕ ನೇತೃತ್ವ ವಹಿಸಿರುವಂತಹ ಉಪಾಧ್ಯಕ್ಷ JD ವ್ಯಾನ್ಸ್ ಅವರು ಈ ಒಂದು ಒಪ್ಪಂದ ಅಥವಾ ಶಾಂತಿ ಮಾತುಕತೆಯ ನೇತೃತ್ವವನ್ನು ವಹಿಸಿದ್ದಾರೆ. ಕದನ ವಿರಾಮ, ಹರ್ಮುಜ್ ಜಲಸಂಧಿ, ಪರಮಾಣು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಜೊತೆಗೆ ನಷ್ಟವನ್ನ ಭರಿಸಿಕೊಡಬೇಕು ಅಂತ ಹೇಳಿ ಇರಾನ್ ಒಂದು ಷರತ್ತುಗಳನ್ನು ವಿಧಿಸಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಅಲ್ಲಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ, ಇರಾನ್ ಬೇಡಿಕೆ ಇಟ್ಟಿರುವಂತಹ 10 ಷರತ್ತುಗಳ ಬಗ್ಗೆ.
ಸೊ ಇಲ್ಲಿ ಈಗ ಗಮನಿಸಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಎಚ್ಚರ ಎಚ್ಚರ ಅನ್ನುವಂಥದ್ದು. ಯಾವುದಕ್ಕೆಲ್ಲ ಎಚ್ಚರ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ವಿಶ್ವಕ್ಕೆ ತಲೆದಂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಕಾರಣ ಈಗಾಗಲೇ ಇದರ ಪರಿಣಾಮ ಎಲ್ಲಾ ದೇಶಗಳ ಮೇಲೂ ಆಗ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ಯಾರ್ಯಾರು ನಂಬ್ಕೊಂಡಿದ್ರು ಈ ದೇಶಗಳನ್ನ, ಕೊಲ್ಲಿ ರಾಷ್ಟ್ರಗಳನ್ನ, ಅವುಗಳ ಮೇಲೆ ತೀವ್ರವಾದಂತಹ ಅಭಾವಗಳು, ಪರಿಣಾಮಗಳು ಉಂಟಾಗ್ತಾ ಇದೆ. ಆರ್ಥಿಕ ಕುಸಿತ ಆಗ್ತಾ ಇದೆ, ಆಲ್ರೆಡಿ ಹಣದುಬ್ಬರ ಆಗ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ, ತೈಲ ಸಮಸ್ಯೆ ಆಗ್ತಾ ಇದೆ, ಉತ್ಪಾದನಾ ವೆಚ್ಚಗಳು ಏರಿಕೆಯಾಗಿದೆ, ಜನಸಾಮಾನ್ಯರ ಮೇಲೆ ಬರೆ ಉಂಟಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಪ್ರತಿಯೊಂದು ದೇಶವೂ ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗಿರೋದು. ಇವರಿಬ್ಬರ ನಡುವಿನ ಜಗಳ ಇತರೆ ದೇಶಗಳ ಮೇಲೂ ಕೂಡ ಪರಿಣಾಮ ಹೇಗೆ ಬೀಳ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ತಜ್ಞರು ಏನ್ ಹೇಳಿದ್ದಾರೆ ನೋಡೋಣ. ಅಮೆರಿಕಕ್ಕೆ ಕೊಡಬೇಕು ಅನ್ನೋ ಒಂದು ಪ್ರಸ್ತಾವ ಏನಿದೆ ಅದು ಹೇಗೆ ಕಾರ್ಯಸಾಧು ಆಗುತ್ತೆ? ಅಮೆರಿಕ ಯಾರು ಇಲ್ಲಿ? ಅಮೆರಿಕ ವಿಶ್ವದಲ್ಲಿ ಒಂದು ರಾಷ್ಟ್ರ ಅಷ್ಟೇ. ಹೂ ಹ್ಯಾಸ್ ಗಿವನ್ ಲೀಡರ್ಶಿಪ್ ಟು ಇಟ್? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಇದೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಇದೆ. ಅಲ್ಲಿ ಇವುಗಳೆಲ್ಲ ಚರ್ಚೆ ಆಗಬೇಕು. ಇರಾನ್ ತಪ್ಪು ಮಾಡಿದ್ರೆ ಅವರು ಕ್ರಮ ಕೈಗೊಳ್ಬೇಕು. ಅದು ಯಾರು ಅಮೆರಿಕ ಒಬ್ಬರೇ ತಗೊಳ್ಳೋಂಗಿಲ್ಲ. ಅಲ್ಲಿ ಯುನೈಟೆಡ್ ನೇಷನ್ಸ್ ಒಂದು ಸೈನ್ಯ ಇದೆ. ಎಲ್ಲ ರಾಷ್ಟ್ರಗಳು, ಭಾರತವೂ ಕಾಂಟ್ರಿಬ್ಯೂಟ್ ಮಾಡಿದೆ ಸೈನಿಕರನ್ನ ಅದಕ್ಕೆ. ಸೊ ಆ ಸೈನಿಕರನ್ನ ಕಳಿಸಿ ಆ ಸೈನಿಕರ ಜೊತೆಗೆ ಸಪೋರ್ಟ್, ಎಲ್ಲ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಇರಾನ್ ಮೇಲೆ ಯುದ್ಧ ಮಾಡಬೇಕಾಗಿತ್ತು ಇನ್ ಕೇಸ್ ಇರಾನ್ ತಪ್ಪು ಮಾಡಿದ್ರೆ. ಅದರಿಂದ ನಾನು ಮೊದಲೇ ಹೇಳ್ದಂಗೆ ಈ ಯುದ್ಧ ಸ್ಪಷ್ಟತೆ ಇಲ್ಲದೆ ಇರುವಂತಹ ಯುದ್ಧ. ಮತ್ತೆ ಯಾರು ಸೊ ಎಲ್ಲಾ ದೇಶಗಳು ಕೂಡ ಯುದ್ಧ ವಿರಾಮ ಆಗಿದೆ ಅಂತ ಅಂದ್ಕೊಳ್ಳಕ್ಕಿಲ್ಲ. ಕಾರಣ ಇನ್ನೂ ಕೂಡ ಯುದ್ಧ ಆಗ್ತಾನೆ ಇದೆ, ಸ್ಪಷ್ಟತೆನೇ ಇಲ್ಲ. ಹಾಗಾಗಿ ಗ್ಯಾಸ್ ಟ್ರಬಲ್ ನಮ್ಮ ದೇಶದ ಮೇಲೆ ಈಗಾಗಲೇ ಉಂಟಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಯುದ್ಧದಿಂದಾಗಿ ಕರ್ನಾಟಕದಲ್ಲಿ ಗ್ಯಾಸ್ ಸಮಸ್ಯೆ ಈಗಾಗಲೇ ಹೆಚ್ಚಾಗಿದೆ. ಈ ಒಂದು ಸಮಸ್ಯೆ ಎಲ್ಲಾ ಎಫೆಕ್ಟ್ ಉದ್ಯಮಗಳ ಮೇಲೂ ಆಗ್ತಾ ಇದೆ. ಹೋಟೆಲ್ ಆಗಿರ್ಬೋದು, ಗೃಹ ಬಳಕೆ ಆಗಿರ್ಬೋದು, ಆಟೋ ಗ್ಯಾಸ್ ಪೂರೈಕೆಯಲ್ಲಿ ಈಗಾಗಲೇ ವ್ಯತ್ಯಯ ಆಗಿದೆ. ಜನಸಾಮಾನ್ಯರಿಗೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಬೇರೆ ರಾಜ್ಯಗಳಲ್ಲಿ ಇಲ್ಲದ್ದು ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ತೈಲ ಹಂಚಿಕೆ ಮಾಡೋದು ಕೇಂದ್ರ, ಪೂರೈಕೆಯಷ್ಟೇ ನಮ್ಮ ಕೆಲಸ ಅಂತ ಹೇಳಿ ರಾಜ್ಯ ಸರ್ಕಾರ ಇಲ್ಲಿ ಹೇಳ್ತಾ ಇದೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಪದೇ ಪದೇ ಅನ್ಯಾಯ ಆಗ್ತಾನೆ ಇದೆ. ಹಲವು ವರ್ಷಗಳಿಂದಲೂ ತಾರತಮ್ಯ ನೀತಿಯನ್ನ ಅನುಸರಿಸಲಾಗ್ತಾ ಇದೆ. ಅಂಥದ್ದೇ ಮತ್ತೆ ಈಗ ನಾವು ಕಾಣ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಗ್ಯಾಸ್ ಹಂಚಿಕೆಯಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇದೀಗ ಕೇಂದ್ರಕ್ಕೆ ಪತ್ರವನ್ನ ಬರೆದು ನಮಗೆ ಬೇಕಾದಂತಹ ಗ್ಯಾಸ್ ಅನ್ನ ಪೂರೈಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ ಮಾತಾಡಿದ್ದಾರೆ. ಆಟೋ ಓಡಿಸೋದು ಗ್ಯಾಸ್ ಅವ್ರಿಗೆ ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ನಾನು ಒತ್ತಾಯ ಮಾಡಿದ್ದೀನಿ, ಪತ್ರನೂ ಬರೆದಿದ್ದೀನಿ. ಪ್ರಯಾರಿಟಿ ಕೊಡಬೇಕು ಇವರಿಗೆ, ಇವ್ರ ಜೀವನ ಅದ್ರ ಮೇಲೆ ಇದೆ, ಸಾವಿರಾರು ಜನ ನಿಂತಿದ್ದಾರೆ ಅಂತ. ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಕುಂತು ಮಾತಾಡಿ ಒಟ್ಟಾರೆ ಅವ್ರಿಗೊಂದು ಪರಿಹಾರ ಹುಡುಕಬೇಕು. ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಮಲ್ತಾಯಿ ಧೋರಣೆ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಇಂಥ ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತು ಇಲ್ಲ. ಅದರಿಂದ ಅವರಿಗೆ ಮಲ್ತಾಯಿ ಧೋರಣೆ ಅಂತ ಹೇಳಿದ್ದಾರೆ. ಅವ್ರ ರುಜುವಾತ ಇದೆಯಲ್ಲ, ಮಲ್ತಾಯಿ ಧೋರಣೆ ಮಾಡಿದ್ದಾರೆ. ಇದರಲ್ಲಿ ಮಾಡಬಾರ್ದು, ಈ ಜೀವನದ ಬದುಕು. ಮತ್ತೆ BJP ಆಫೀಸಲ್ಲಿ ಹಂಗೆ ಮಾಡ್ತಾ ಇದ್ರೆ ಮತ್ತೆ ನಾವು ಇನ್ನೇನು ಹೇಳ್ಬೇಕು ಅಲ್ವಾ? ಅವ್ರ ಮನೆಯಲ್ಲೇ ಈ ಥರ ಸಮಸ್ಯೆ ಆದಮೇಲೆ ಇನ್ನು ಬೇರೆಯವ್ರಿಗೆ ಏನಂತ ಹೇಳ್ಬೇಕು ನಾವು? ಭಾರತೀಯ ಜನತಾ ಪಕ್ಷ ಕಚೇರಿಯಲ್ಲೇ ನನಗೆ ಗೊತ್ತಿಲ್ಲ ನಿಜನೋ ಸುಳ್ಳು, ಆದರೆ ಅದು ಆಗಿದ್ರೆ ಮತ್ತೆ ಅದಕ್ಕಿಂತ ನೇರವಾಗಿ ಉತ್ತರ ಇನ್ನೇನು ಬೇಕು ಹೇಳಿ? ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ನೋಡಿ, ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಅದು ಮಳೆ ಹಾನಿ ಏನು ಪರಿಹಾರ ಕೊಡುವುದರಿಂದ ಹಿಡಿದು ಅನೇಕ ಯೋಜನೆಗಳಿಗೆ, ಅನೇಕ
ವಿಷಯಗಳ ಬಗ್ಗೆ ಮತ್ತು ಆರ್ಥಿಕ ಒಂದು ತೆರಿಗೆ ವಿಷಯದ ಬಗ್ಗೆ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅದರಿಂದ ಕೇಂದ್ರ ರಾಜ್ಯ ಸರ್ಕಾರ ಇವರಿಬ್ಬರ ನಡುವಿನ ಗುದ್ದಾಟದಲ್ಲಿ ಜನಸಾಮಾನ್ಯರು ಹೈರಾಣ ಆಗ್ತಾ ಇದ್ದಾರೆ. ಆಟೋ ಚಾಲಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಪ್ರತಿನಿತ್ಯ ನೋವನ್ನ ಅನುಭವಿಸ್ತಾ ಇದ್ದಾರೆ. ಆಟೋ ಗ್ಯಾಸ್ ಕೊರತೆ ಆಗಿದೆ. ಜೊತೆಗೆ ಕೊರತೆ ಮಾತ್ರ ಅಲ್ಲ, ಬೆಲೆ ಕೂಡ ದುಬಾರಿ ಆಗಿದೆ. ಇದರ ವಿರುದ್ಧ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿ ಲೀಟರ್ ಗ್ಯಾಸ್ಗೆ 135 ರೂಪಾಯಿಯನ್ನ ಈಗ ಫಿಕ್ಸ್ ಮಾಡಿದ್ದಾರೆ. 69 ರೂಪಾಯಿ ಎಲ್ಲಿ, 135 ರೂಪಾಯಿ ಎಲ್ಲಿ, ಮನ ಬಂದಂತೆ ದರವನ್ನ ವಿಧಿಸ್ತಾ ಇದ್ದಾರೆ ಬಂಕ್ ಮಾಲೀಕರು ಅಂತ ಹೇಳಿ ಚಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಇದರ ಕಡೆ ಗಮನ ವಹಿಸಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ರಾಯಚೂರಿನಲ್ಲಿ 120 ರೂಪಾಯಿಗೆ ಮುಟ್ಟಿದೆ LPG ಗ್ಯಾಸ್ ಬೆಲೆ. ಪ್ರತಿನಿತ್ಯ ಎಕ್ಸ್ಟ್ರಾ ಕೊಡಬೇಕು, ದರ ದುಬಾರಿ ಆಗ್ತಾ ಇದೆ, ನಮ್ಗೆ ಇದರಿಂದ ಏನು ಗಿಟ್ತಾ ಇಲ್ಲ ಅನ್ನೋದು ಆಟೋ ಚಾಲಕರ ಮಾತು. ಒಂದೊಂದು ಬಂಕಲ್ಲಿ ಒಂದೊಂದು ರೀತಿಯ ದರವನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಮನ ಬಂದಂತೆ ಅವರಿಗೆ ಬೇಕಾದ ಹಾಗೆ ಫಿಕ್ಸ್ ಮಾಡ್ತಿದ್ದಾರೆ. ಕಂಟ್ರೋಲ್ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳಿ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಇದೆ ಅನ್ನೋದನ್ನ ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನುವಂತಹ ಈ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಇದು ಕೇಂದ್ರದ ವಿಚಾರ ಅನ್ನೋದನ್ನ ಹೇಳ್ತಾ ಇದೆ. ಜೊತೆಗೆ ಇಲ್ಲಿ ಕೊರತೆ ಇಲ್ಲ, ನೀವೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಸರ್ಕಾರ ಹೇಳ್ತಾ ಇದೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಕೊರತೆ ಇಲ್ಲ ಅಂತ ಹೇಳಿ ಆಹಾರ ಇಲಾಖೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಈಗೀಗೆ ಪೆಟ್ರೋಲ್ ಬಂಕ್ಗಳಿಗೆ ಅವರು ಹೋಗ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಸಾಲುಗಟ್ಟಿ ಆಟೋ ಚಾಲಕರು ಅಲ್ಲಿ ನಿಲ್ತಾ ಇದ್ದಾರೆ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಆಹಾರ ಇಲಾಖೆಯವರು ಅಲ್ಲಿ ಹೋಗಿ ಈಗ ಚೆಕ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿಯಪ್ಪ ಮಾತಾಡಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರದಲ್ಲಿ ಏನು ಪಾತ್ರ ಇಲ್ಲ. ನಾವು ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿವೆ, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ, ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಅವೇನಿದ್ರು ಅವರೇ ಹೊಣೆ, ನಮ್ಮದೇನು ಪಾತ್ರ ಇಲ್ಲ. ನಾವು ಆಡಳಿತದಲ್ಲಿ ನಾವು ಕಾಳಸಂಚಿಕೆ ಹೋಗದಂತೆ ಅಥವಾ ಏಜೆನ್ಸಿಗಳು ಸರಿಯಾಗಿ ಅದನ್ನು ವಿತರಣೆ ಮಾಡದಿದ್ರೆ ಅಂಥ ವಿಷಯಗಳನ್ನು ನಾವು ಜರೂರಾಗಿ ನೋಡಬೇಕಾಗ್ತದೆ. ನಾನು ಈಗಾಗಲೇ ಮಾತಾಡಿದ್ದೀನಿ. ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಏನು ಬೇಕೋ ಬಂದೋಬಸ್ತು ಮಾಡಬೇಕು. ಮಾತಾಡ್ತಾರೋ ಅಥವಾ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರೋ, ಅಟ್ಲೀಸ್ಟ್ ಈ ಸಮಸ್ಯೆ ಏನು ಆಗಿದೆ, ಎಲ್ಲಿಂದ ಆಗಿದೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ಅಟ್ಲೀಸ್ಟ್ ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ಸಿಗುವಂತಾಗ್ಲಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದೇ ನ್ಯೂಸ್ 18 ಕನ್ನಡದ ಆಶಯ ಮತ್ತು ಕಳಕಳಿ.